ಆ ರೂಮ್ ತುಂಬಾ ರೊಮ್ಯಾಂಟಿಕ್ ಆಗಿದೆ ಮೇಡಮ್. ರೊಮ್ಯಾಂಟಿಕ್ ಆಗಿದ್ರೆ ಸಿಂಗಲ್ ಆಗಿ ಮಲ್ಕೋಬೇಕು. ಕ್ರಿಮಿನಲ್ ಮೈಂಡೆಡ್ ಇಡಿಯಟ್. Hold on. सोच सोचता हूँ कि वो कितने मासूम थे. ಬಿಟ್ಕೊಡ್ಬಾರ್ದು ಅಂತಾನೆ ಇರುತ್ತೆ. ನೀವು ಲಾಸ್ಟ್ ಮಿನಿಟ್ ತನಕ ಹಂಸನ ಬಿಟ್ಕೊಡ್ಲೇ ಇಲ್ಲ ನೋಡಿ, ಆ ತರ. ನಿಮ್ಮೆಲ್ಲರಿಗೂ ಕ್ಷಮೆ ಕೊಡ್ತೀನಿ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಮಂಜುಗೆ ಅವನು ಗೆಲ್ಲೋದು, ಅವನು ಟಾಪ್ ಆಗೋದು ಮಾತ್ರ ಇಂಪಾರ್ಟೆಂಟ್. ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಒಟ್ಟಿಗೆ ಯಾರನ್ನ ಬೇಕಾದ್ರೂ ಹಾಕೋಬಹುದು, ಆದ್ರೆ ಒಬ್ಬರನ್ನೊಬ್ರು ಹಾಕೊಡ್ಬಾರ್ದು. ಅಲ್ಲಿ ಹೆಣ್ಮಕ್ಳು ಸಿಕ್ಕಿದಾಗ ಹೇಳ್ತಾನೆ ಇದೆಲ್ಲ ಬರೀ ಅಲ್ಲ, ಆ ಟೈಮಲ್ಲಿ ಮಾರ್ಕೆಟಿಂಗ್ ಮಾತ್ರ. ನಂದೇನು ತಪ್ಪಿಲ್ಲ ಅಲ್ವಾ ಸರ್? ಈಗ ಹನುಮಂತನ ವಿಷಯಕ್ಕೆ ಬರೋಣ. ಏನಂತ ಅವಳಿಗೆ ನಾನು ಲಾಸ್ಟ್ ಟೈಮ್ ನೀವು ಬಂದಾಗ ಕೇಳಿದ್ದೆ, ಸೊ ನಿಮ್ ರಿಪ್ಲೇಸ್ಮೆಂಟ್ ಹನುಮಂತ ಆದ್ನ? ನೀವೇನ್ ಸರ್ ಅಷ್ಟೊಂದು ಬಿಲ್ಡಪ್ ಕೊಡ್ತೀರಾ? ಅಯ್ಯ ನಿಮ್ಮನ್ನೇನೋ ಕೇಳಬೇಕು ಅಂತ ಬಂದೆ. ಹಂಸನ್ ಕ್ಯಾಪ್ಟನ್ಸಿಗೂ ಹನುಮಂತು ಕ್ಯಾಪ್ಟನ್ಸಿಗೂ ಹೆಂಗ್ ಕಂಪೇರ್ ಮಾಡ್ತೀರಾ? ಈ ತರ ನಾಳೆ ಜನರ ಮುಂದೆ ನನಗೆ ಅವಮಾನ ಮಾಡಬೇಕು ಅಂತ ಎಷ್ಟಿನಿಂದ ಕಾಯ್ಕೊಂಡಿದ್ದೆ. ವೆನ್ ಕಂಪೇರ್ ಟು ಹಂಸ, ಈಸ್ ಒನ್ ಆಫ್ ದ ಫಿಟ್ಟೆಸ್ಟ್ ಪರ್ಸನ್ ಫಾರ್ ಕ್ಯಾಪ್ಟನ್ಸಿ ಮೇಡಮ್ ಅಂತ ನನಗನ್ಸುತ್ತೆ. ಕಂಗ್ರಾಚುಲೇಷನ್ ಬ್ರದರ್. ಹನುಮಂತ ಎಲ್ಲರಿಗೂ ಬಕ್ರಾ ಮಾಡ್ತಾ ಇದ್ದಾನೆ. ಅಂದ್ರೆ ನೋಡಕ್ ಬಕ್ರಾ ತರ ಇದ್ಕೊಂಡು ಬೇರೆಯವ್ರ ಬಕ್ರಾ ಮಾಡೋದು. ಎಕ್ಸಾಕ್ಟ್ಲಿ ಮೇಡಮ್, ಅವನು ಎಲ್ಲರಿಗೂ ಬಕ್ರಾ ಮಾಡ್ತಾ ಇದ್ದಾನೆ. ಎಲ್ಲ ಒಂದ್ ಕಡೆ ನಾಡಿನ ಜನತೆ ನನ್ನ ಇನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ. ಐ ಥಿಂಕ್ ರೂರಲ್ ಏರಿಯಾ ಅಂತ ಹೇಳ್ಕೊಂಡ್ ಬಿಟ್ರೆ, ಅದರ್ವೈಸ್ ಈಸ್ ಪ್ಲೇಯಿಂಗ್ ಎಕ್ಸಾಕ್ಟ್ಲಿ ಹಿಸ್ ಗೇಮ್ ಮೇಡಮ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದು ತುಂಬಾ ಬ್ಯೂಟಿಫುಲ್ ಆಗಿ ಡೆಕೋರೇಟೆಡ್ ಆಗಿ ಅದು. ಆ ರೂಮ್ ತುಂಬಾ ರೊಮ್ಯಾಂಟಿಕ್ ಆಗಿದೆ ಮೇಡಮ್. ರೊಮ್ಯಾಂಟಿಕ್ ಆಗಿದ್ರೆ ಸಿಂಗಲ್ ಆಗಿ ಮಲ್ಕೋಬೇಕು ಅಲ್ಲಿ. ಡೆಫಿನೆಟ್ಲಿ ಮೇಡಮ್. ಕ್ರಿಮಿನಲ್ ಮೈಂಡೆಡ್ ಇಡಿಯಟ್. Hold on. ಗೋಲ್ಡ್ ಸುರೇಶ್ ಅಲ್ಲಿ ಬಾತ್ರೂಮ್ ತೊಳೆಕ್ ಹಾಕ್ಬೇಕು ಮೇಡಮ್. ಅವನು ಕೂಡ ಯಾವತ್ತು ಮತ್ತೆ ಅಲ್ಲಿಬ್ರು ಫ್ರೆಂಡ್ ಆಗ್ಬಿಡ್ತಾರೆ, ಹಂಸ ಮತ್ತೆ ಗೋಲ್ಡ್ ಸರ್. ಗೋಲ್ಡ್ ಸುರೇಶ್ ಅಲ್ಲಿ ಬಾತ್ರೂಮ್ ತೊಳೆಕ್ ಹಾಕ್ಬೇಕು ಮೇಡಮ್. ಅವನು ಕೂಡ ಯಾವತ್ತು ಮತ್ತೆ ಅಲ್ಲಿಬ್ರು ಫ್ರೆಂಡ್ ಆಗ್ಬಿಡ್ತಾರೆ, ಹಂಸ ಮತ್ತೆ ಗೋಲ್ಡ್ ಸರ್. ನೋಡು, ಇನ್ನೂ ಜಾಸ್ತಿ ಇರಿಟೇಟ್ ಮಾಡ್ಬೇಡ, ಹೋಗು ಮೊದ್ಲು ಆಚೆ ತೊಲ್ಗೋ. ಮೇಡಮ್ ನಾಮಿನೇಷನ್ ಬಂದಾಗ ಬೇರೆಯವ್ರನ್ನ ನಾಮಿನೇಟ್ ಮಾಡಬಹುದಾಗಿತ್ತು. ಜೊತೆಲೇ ಇದ್ದಂತ ಧನರಾಜನ ಮಾಡಿದಾನೆ ಅಂತಂದ್ರೆ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಇಸ್ ವೆರಿ ಕನ್ನಿಂಗ್ ಅಂತ ಅನ್ಸುತ್ತೆ ಮೇಡಮ್. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಆಕ್ಟಿವ್ ಆಗಿದ್ದಂತ ಐಶ್ವರ್ಯನ ಔಟ್ ಆಫ್ ಟ್ರ್ಯಾಕ್ ಮಾಡಿರೋದು ಶಿಶಿರ್ ಅಂತ ನನಗನ್ಸುತ್ತೆ ಮೇಡಮ್. ಬಾಸ್ ಏನಿದೆಲ್ಲ? ನಿಮ್ಮ ನೋಡಿ ಸಂತೋಷ ಆಯ್ತು, ನಾ ಬರ್ತೀನಿ. ಮಿಸೆ ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರು ಮಾಡ್ಕೊಂಬಿಟ್ಯಾ? ಎಲ್ಲೆಲ್ಲೂ ಮುಂಟೆ ನೋಡ, ನಿನ್ನ ಮಂಡಿದ್ದಂಗೆ ಹಿರಿಯರೇನಾರು ಬೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಅವೇಗ್ ನನ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ. ಅಲ್ವಾ ಮತ್ತೆ ಕೂತ್ಕಳ